ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆ ಹೆಸರು ಶೃಂಗಾರ ಕಾವ್ಯ, ಭಾಗ 64. ಲೇಖಕರು ಕೈಸರ್ ಜಹಾ. ಕಾವ್ಯ ತನ್ನ ಬಾಸ್ನೊಂದಿಗೆ ತನಗೆ ರಜೆ ಬೇಕು ಎಂದು ಒತ್ತಾಯ ಮಾಡಿ ಕೇಳಿದಾಗ ರಜೆ ನೀಡುವರು. ಕಾವ್ಯ ನೇಹಾಳಿಗೆ ಆರ್ಯನ್ ತನ್ನ ಪ್ರೀತಿಯನ್ನು ಎಲ್ಲರ ಮುಂದೆ ಹೇಳಿಕೊಂಡಿದ್ದನ್ನು ಖುಷಿಯಿಂದ ಹೇಳಿ ತಾವು ಟ್ರಿಪ್ಗೆ ಹೋಗುತ್ತಿದ್ದೇವೆ ಎಂದು ಹೇಳಿ ಅಲ್ಲಿಂದ ತನ್ನ ತಾಯಿಯ ಮನೆಗೆ ಬರುವಳು. ಅಮ್ಮ ಎಂದು ಕೂಗುತ್ತಾ ಬಂದಾಗ ಆಕೆಯ ಧ್ವನಿ ಕೇಳಿದ ಸಂಗೀತ ನಗುತ್ತಾ ಬರುವರು. ಬಂದವಳು ತನ್ನ ತಾಯಿಯನ್ನು ಅಪ್ಪಿ ಹೇಗಿದ್ದೀಯಾ ಅಮ್ಮ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ಬನ್ನಿ ಆರ್ಯನ್ ಕೂತುಕೊಳ್ಳಿ ಎಂದು ನಿಂತಿದ್ದ ತಮ್ಮ ಅಳಿಯನನ್ನು ಕೂರಲು ಹೇಳಿದಾಗ ಆರ್ಯನ್ ಸೋಫಾ ಮೇಲೆ ಕೂರುವನು. ಸಂಗೀತ ಮೊದಲು ಉಭಯ ಕುಶಲೋಪರಿ ಮಾತನಾಡಿ ಟೀ ತರುವೆ ಎಂದು ಒಳಹೋದಾಗ ಕಾವ್ಯ ಆರ್ಯನ್ಗೆ ಇಲ್ಲಿಯೇ ಕುಳಿತು ಟಿವಿ ನೋಡಿ ಎಂದು ಹೇಳಿ ಕಣ್ಣು ಹೊಡೆದು ತಾನು ತನ್ನ ಅಮ್ಮನ ಹಿಂದೆಯೇ ಅಡುಗೆ ಮನೆಗೆ ಹೋಗುವಳು. ಸಂಗೀತ, ಕಾವ್ಯ ನೀನು ಆರ್ಯನ್ ಜೊತೆ ಕುಳಿತುಕೊಳ್ಳಬೇಕಿತ್ತು ತಾನೆ, ಯಾಕೆ ಬಂದೆ? ಹೋಗು ಕೂತ್ಕೋ, ಪಾಪ ಒಬ್ಬರೇ ಇದ್ದಾರೆ ಎಂದು ಹೇಳಿದಾಗ ಹಿಂದೆಯಿಂದ ತನ್ನ ತಾಯಿಯನ್ನು ಅಪ್ಪಿಕೊಂಡು ಅಮ್ಮ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದಾಗ ಅದೇನದು ಅಷ್ಟೊಂದು ಖುಷಿಯಾಗಿ ಇದ್ದೀಯಲ್ಲ, ಏನು ವಿಷಯ ಹೇಳು ಕಂದ ಎನ್ನುವರು. ಅಮ್ಮ ಎಂದು ಬೆಳಗ್ಗೆ ನಡೆದ ಎಲ್ಲ ಘಟನೆಯನ್ನು ವಿವರಿಸಿ ಹೇಳಿದಾಗ ಖುಷಿಯಿಂದ ಹಿಂದೆ ತಿರುಗಿದ ಸಂಗೀತ ಆಕೆಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೆತ್ತಿಯನ್ನು ಚುಂಬಿಸಿ ಸದ್ಯ ಹೇಗೋ ನಿನ್ನ ಆರ್ಯನ್ ಮಧ್ಯೆ ಎಲ್ಲ ಸರಿ ಹೋಯಿತಲ್ಲ ಅಷ್ಟೇ ಸಾಕು ಎನ್ನುವರು. ಅಮ್ಮ ನಾವಿಬ್ಬರು ನಾಳೆ ಮಂಗಳೂರಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಎಂದು ಹೇಳಿದಾಗ ಸಂಗೀತರವರಿಗೆ ಇನ್ನೂ ಖುಷಿಯಾಗುವುದು. ಆಕೆಯನ್ನು ಬಿಟ್ಟವರು ನೋಡು ನೀನು ಹೋಗಿ ಆರ್ಯನ್ ಜೊತೆ ಕುಳಿತುಕೋ, ನಾನು ನಿನ್ನ ಅಪ್ಪನಿಗೆ ಬೇಗ ಬರೋದಕ್ಕೆ ಹೇಳುತ್ತೇನೆ, ಅವರು ಬಂದ ಮೇಲೆ ಊಟ ಮಾಡಿಯೇ ಹೋಗುವಿರಂತೆ, ಹೋಗು ಎನ್ನುವರು. ಅಮ್ಮ ಚಾಂದಿನಿ ಹೇಗಿದ್ದಾಳೆ? ನಾನು ಅವಳಿಗೆ ತುಂಬ ಸಲ ಕಾಲ್ ಮಾಡಿದ್ದೆ, ಆದರೆ ರಿಸೀವ್ ಮಾಡಲೇ ಇಲ್ಲ ಎಂದಾಗ ಚೆನ್ನಾಗಿದ್ದಾಳೆ ಕಾವ್ಯ, ಅವಳಿಗೆ ಏನು? ಮೊನ್ನೆ ನಾನು ನಿನ್ನ ಅಪ್ಪ ಹೋಗಿ ಬಂದಿದ್ದೆವು, ಬಾ ಮನೆಗೆ ಅಂತ ತುಂಬ ಹೇಳಿದೆ, ಬರಲ್ಲ ಎಂದಳು. ಅವಳಿಗೆ ಹಠ ಜಾಸ್ತಿಯಾಗಿದೆ. ನನಗೆ ಅನ್ನಿಸುತ್ತೆ ಅವಳು ಪ್ರತಿ ಖುಷಿಯಾಗಿ ಇಲ್ಲ ಎಂದು ಹೇಳಿದಾಗ ಏನಿಲ್ಲ ಕಣಮ್ಮ, ಖುಷಿಯಾಗಿಯೇ ಇರುತ್ತಾರೆ. ಅದೂ ಅಲ್ಲದೆ ಪ್ರತೀಕ್ ಅವಳನ್ನು ಬೇರೆ ಕರೆದುಕೊಂಡು ಹೋದರ ಹೇಳು. ಏನಿಲ್ಲ, ನೀನು ಜಾಸ್ತಿ ಯೋಚನೆ ಮಾಡಬೇಡ, ಹೋಗ್ತಾ ನಾನು ಮಾತನಾಡಿಸಿಕೊಂಡು ಹೋಗುತ್ತೇನೆ ಎಂದು ಟೀ ಮತ್ತು ಬಿಸ್ಕೆಟ್ ಜೊತೆ ಹೊರಬರುವಳು. ಸಂಗೀತ ಮನೋಹರ್ಗೆ ಕಾಲ್ ಮಾಡಿ ಬೇಗ ಬನ್ನಿ, ಕಾವ್ಯ ಆರ್ಯನ್ ಬಂದಿದ್ದಾರೆ ಎಂದು ಹೇಳಿದಾಗ ಮನೋಹರ್ ರವರು ಸರಿ ಬರುತ್ತೇನೆ ಎಂದು ಅರ್ಧ ದಿನ ರಜೆ ಹಾಕಿ ಆಫೀಸಿನಿಂದ ಹೊರಡುವರು. ಕಾವ್ಯ ಮತ್ತು ಆರ್ಯನ್ ನಗುತ್ತಾ ಮಾತನಾಡುತ್ತಾ ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಹೋಗಬೇಕೆಂದು ಮೊಬೈಲ್ ನೋಡಿ ಸ್ಥಳಗಳನ್ನು ಗುರುತು ಮಾಡಿಕೊಂಡು ಕುಳಿತಿದ್ದಾಗ ಅಲ್ಲಿಗೆ ಮನೋಹರ್ ರವರು ಬರುವರು. ಅಳಿಯ ಮಗಳನ್ನು ಒಟ್ಟಿಗೆ ತುಂಬ ದಿನಗಳ ನಂತರ ನೋಡಿದವರು ಖುಷಿ ಪಡುವರು. ಕಾವ್ಯ ತನ್ನ ತಂದೆಯನ್ನು ಅಪ್ಪಿಕೊಂಡು ನಾಳೆ ನಾವು ಮಂಗಳೂರಿಗೆ ಟ್ರಿಪ್ ಹೋಗುತ್ತಿದ್ದೇವೆ ಎಂದು ಹೇಳುವಳು. ಮನೋಹರ್ ಆರ್ಯನ್ ಜೊತೆ ಅವರ ಫ್ಯಾಮಿಲಿ ಮಾರ್ಟ್ ಬಗ್ಗೆ ಕೇಳುವರು. ಆರ್ಯನ್ ತುಂಬ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳುವನು. ತುಂಬ ಸಮಯ ಆರ್ಯನ್ ಮತ್ತು ಮನೋಹರ್ ಮಾತನಾಡುತ್ತಾ ಕೂರುವರು. ಕಾವ್ಯ ತನ್ನ ಅಮ್ಮನಿಗೆ ಕಿಚನ್ನಲ್ಲಿ ಹೆಲ್ಪ್ ಮಾಡುವಳು. 4 ಜನರು ಸೇರಿ ಊಟ ಮುಗಿಸಿ ಹೊರಡುವಾಗ ಕಾವ್ಯ ಚಾಂದಿನಿಯನ್ನು ಮಾತನಾಡಿಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದ ಕಾರಣ ಸಂಗೀತರವರು ಚಾಂದಿನಿಗೂ ಊಟ ಕೊಟ್ಟು ಕಳುಹಿಸುವರು. ಇಬ್ಬರೂ ಅಲ್ಲಿಂದ ಹೊರಟ ನಂತರ ಆರ್ಯನ್ ಗಾಡಿಯಲ್ಲಿ ಕುಳಿತು ಮೇಡಮ್ ನನಗೆ ಹೇಳಲೇ ಇಲ್ಲವಲ್ಲ ಚಾಂದಿನಿ ಮನೆಗೆ ಹೋಗಬೇಕು ಅಂತ ಎಂದಾಗ
ಮುಂಚೆನೇ ಹೇಳಿದರೆ ನೀವು ಬರೋದಿಲ್ಲವೇನೋ ಅಂತ ಹೇಳಲಿಲ್ಲ ಎಂದಾಗ ಹೋಗೋದು ಬೇಡ ಅಂದುಕೊಂಡಿದ್ದೆ. ಆದರೂ ಅವಳು ಗರ್ಭಿಣಿ ಬೇರೆ, ನಿಮ್ಮ ಅಮ್ಮ ಬೇರೆ ಊಟ ಕೊಡುವುದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ನೀವು ಅವಳನ್ನು ಭೇಟಿಯಾಗಿ ತುಂಬ ದಿನ ಆಯಿತು ನೋಡಿ, ಅದಕ್ಕೆ ಹೋಗೋಣ ಎಂದು ಹೇಳುವನು. ಕಾವ್ಯ ಆರ್ಯನ್ನ ಭುಜದ ಮೇಲೆ ತಲೆಯಿಟ್ಟು ಥ್ಯಾಂಕ್ಸ್ ಆರ್ಯನ್, ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಎನ್ನುವಳು. ಗಾಡಿ ಓಡಿಸುತ್ತಿದ್ದ ಆರ್ಯನ್ ಆಕೆ ಭುಜದ ಮೇಲೆ ಇಟ್ಟಿದ್ದ ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟವನು. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು ಕಾವ್ಯ, ನೀವು ನನ್ನ ಜೀವನದಲ್ಲಿ ಬಂದಿಲ್ಲ ಎಂದಿದ್ದರೆ ಬಹುಶಃ ನಾನು ಬದಲಾಗುತ್ತಲೇ ಇರಲಿಲ್ಲವೇನೋ, ಹಾಗೇ ಇರುತ್ತಿದ್ದೆ ಕಾಣುತ್ತೆ ಅನ್ನಿಸುತ್ತೆ ಎಂದು ಹೇಳುವನು. ಚಾಂದಿನಿ ಮನೆಯ ಮುಂದೆ ಗಾಡಿ ನಿಲ್ಲಿಸಿದವನು ತಾನು ಒಳಗಡೆ ಬರುವುದಿಲ್ಲ, ನೀವು ಹೋಗಿ ಎಂದು ಹೇಳಿದಾಗ ಕಾವ್ಯ ಬನ್ನಿ ಎಂದು ಒತ್ತಾಯಿಸಿ ಕರೆದಾಗ ಆರ್ಯನ್ ಸರಿ ಎಂದು ಆಕೆಯ ಜೊತೆ ಹೋಗುವನು. ಕರೆಗಂಟೆಯ ಶಬ್ದಕ್ಕೆ ಈ ಸಮಯಕ್ಕೆ ಯಾರು ಬಂದಿದ್ದಾರೆ ಎಂದು ಚಾಂದಿನಿ ಬಂದು ಬಾಗಿಲು ತೆಗೆಯುವಳು. ಅಲ್ಲಿದ್ದ ಕಾವ್ಯ ಮತ್ತು ಆರ್ಯನ್ನನ್ನು ನೋಡಿ, ಇದೇನಿದು ಇಲ್ಲಿ ತನಕ ಬಂದಿದ್ದೀರಾ, ಬನ್ನಿ ಒಳಗೆ ಎಂದು ಕರೆಯುವಳು. ಮನೆಯ ಒಳ ಬಂದ ಕಾವ್ಯ ಆಕೆಯ ಮನೆಯನ್ನು ನೋಡಿ, ಇದೇನು ಚಾಂದಿನಿ, ಮನೆಯನ್ನು ಇಷ್ಟೊಂದು ಗಲೀಜಾಗಿ ಇಟ್ಟುಕೊಂಡಿದ್ದೀಯಾ ಎಂದು ಕೇಳಿದಾಗ, ಓಹ್ ಅದಾ, ಕೆಲಸದವಳು ಬಂದಿಲ್ಲ, ಬೇರೆ ಕೆಲಸದವಳನ್ನು ನೋಡುವುದಕ್ಕೆ ಪ್ರತೀಕ್ಗೆ ಹೇಳಿದ್ದೀನಿ, ಇನ್ನೂ ಯಾರೂ ಸಿಕ್ಕಿಲ್ಲ. ಈ ಸ್ಥಿತಿನಲ್ಲಿ ನನ್ನ ಕೈನಲ್ಲಿ ಕೆಲಸ ಮಾಡುವುದಕ್ಕೆ ಆಗಲ್ಲ, ಅದಕ್ಕೆ. ಮತ್ತೆ ನೀನು ಹೇಗಿದ್ದೀಯಾ ಕಾವ್ಯ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಎನ್ನುವಳು. ಆರ್ಯನ್ನನ್ನು ಚಾಂದಿನಿ ಏನೊಂದು ಮಾತನಾಡಿಸದೇ ಇರುವುದನ್ನು ನೋಡಿದವಳು ಆರ್ಯನ್ ಇಲ್ಲಿಂದ ಹೋಗುವುದೇ ಸರಿ ಎಂದು ಯೋಚಿಸಿದವಳು. ಕಾವ್ಯ ಆರ್ಯನ್ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಹೋದವಳು. ಆರ್ಯನ್, ನೀವು ಮನೆಗೆ ಹೋಗಿ, ನಾನು ಇವಳಿಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಟ್ಟು ಬರುತ್ತೇನೆ ಎಂದು ಹೇಳುವಳು. ಇಷ್ಟಾದರೂ ಬದಲಾಗಲ್ಲ ಎಂದುಕೊಂಡ ಆರ್ಯನ್ ಕಾವ್ಯಾಳ ಮಾತುಗಳಿಂದ ಸಿಟ್ಟಾಗಿ, ನಿಮಗೆ ಇಲ್ಲಿ ಬಂದಾಗಲೆಲ್ಲ ಅದೇ ಕೆಲಸ ಅಲ್ಲವಾ, ಏನು ಬೇಕಾಗಿಲ್ಲ, ಬನ್ನಿ ಹೋಗೋಣ ಎನ್ನುವನು ಅವಳ ಕೈ ಹಿಡಿದುಕೊಂಡು. ಆರ್ಯನ್ ಪ್ಲೀಸ್, ಇವತ್ತು ಒಂದು ದಿನ ಪ್ಲೀಸ್ ಆರ್ಯನ್ ಎಂದಾಗ, ಈಗ 3 ಗಂಟೆ, ಸಂಜೆ 6 ಗಂಟೆಗೆ ಬಂದು ಹಾರ್ನ್ ಮಾಡ್ತೀನಿ ಎಂದು ಹೇಳಿ ಮುನಿಸಿನಿಂದ ಹೋಗುವನು. ಅವನು ಹೋದ ನಂತರ ತನ್ನಲ್ಲೇ ನಸುನಕ್ಕು ಒಳ ಬಂದವಳು, ಚಾಂದಿನಿ, ನಿನಗೇನು ಸ್ವಲ್ಪವೂ ಬುದ್ಧಿ ಇಲ್ಲವೇ, ಬುದ್ಧಿ ಇಲ್ಲದೆ ಇರೋ ಥರ ಆಡ್ತೀಯ, ಆರ್ಯನ್ನನ್ನು ಯಾಕೆ ಮಾತನಾಡಿಸಲಿಲ್ಲ ಎಂದು ಕೇಳಿದಾಗ, ಅವರೇ ಮಾತನಾಡಿಸುತ್ತಾರೆ ಅಂದುಕೊಂಡೆ, ಅವರು ಮಾತಾಡಿಸಲಿಲ್ಲ, ಅದಕ್ಕೆ ನಾನು ಮಾತನಾಡಿಲ್ಲ ಎನ್ನುವಳು. ಕಾವ್ಯ ಏನೂ ಹೇಳದೆ ಆಕೆಗೆ ಬಾಕ್ಸ್ ನೀಡಿ, ಅಮ್ಮ ಕೊಟ್ಟಿದ್ದು ಊಟ ಮಾಡು ಎಂದು ಹೇಳಿ ಕಿಚನ್ಗೆ ಹೋಗುವಳು. ಕಿಚನ್ಗೆ ಹೋಗುತ್ತಲೇ ಆಕೆಗೆ ವಾಂತಿ ಬರುವುದೊಂದು ಬಾಕಿ ಇತ್ತು. ಛೀ, ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಈ ರೀತಿ ಇಟ್ಟುಕೊಳ್ಳುತ್ತಾರ ಯಾರಾದರೂ, ಏನು ಹುಡುಗಿನೋ ಎಂದು ಸಿಂಕ್ನಲ್ಲಿದ್ದ ಪಾತ್ರೆಗಳೆಲ್ಲವನ್ನು ನೀಟಾಗಿ ತೊಳೆದು ಜೋಡಿಸಿ ಇಡುವಳು. ಫ್ರಿಡ್ಜನ್ನು ಕ್ಲೀನ್ ಮಾಡಿದವಳು ಕಿಚನ್ ಸಜ್ಜೆಯನ್ನೆಲ್ಲ ನೀಟಾಗಿ ಒರೆಸಿ ಡೈನಿಂಗ್ ಟೇಬಲನ್ನು ಒರೆಸಿದವಳು ಅದರ ಮೇಲಿದ್ದ ಕೊಳೆತ ಹಣ್ಣುಗಳನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಮೊದಲು ಕಿಚನ್ ಗುಡಿಸಿ ಒರೆಸುವಳು. ಹಾಲಿಗೆ ಬಂದಾಗ ಚಾಂದಿನಿ ಅಲ್ಲಿರುವುದಿಲ್ಲ. ಎಲ್ಲಿದ್ದಾಳೆ ಎಂದು ರೂಮಿಗೆ ಹೋಗಿ ನೋಡಿದರೆ ಚಾಂದಿನಿ ತನ್ನ ತಾಯಿ ಕಳುಹಿಸಿದ್ದ ವೆಜ್ ಬಿರಿಯಾನಿ ತಿಂದವಳು ಬಾಕ್ಸನ್ನು ಅಲ್ಲೇ ಇಟ್ಟು ರೂಮಿಗೆ ಹೋಗಿ ನಿದ್ದೆ ಮಾಡಿರುವಳು. ಆಕೆ ಮಂಚದ ಮೇಲೆ ಹಾಯಾಗಿ ನಿದ್ದೆ ಮಾಡುತ್ತಿರುವುದನ್ನು ಕಂಡು ಬಹುಶಃ ಇವಳಿಗೆ ನಿದ್ದೆ ಜಾಸ್ತಿಯಾಗಿದೆ ಅನ್ನಿಸುತ್ತೆ ಎಂದು ನಿಧಾನಕ್ಕೆ ಬಾಗಿಲು ಹಾಕಿ ಒಂದು ಕಡೆಯಿಂದ ಹಾಲನ್ನು ಕ್ಲೀನ್ ಮಾಡಿ ಕಸ ಗುಡಿಸುವಾಗ ಬಾಗಿಲಿನ ರಿಂಗ್ ಆದ ಶಬ್ದ ಕೇಳಿಸುವುದು. ಅಲ್ಲ, ಆರ್ಯನ್ ಈಗ ತಾನೇ ಹೋಗಿದ್ದು, ಏನು ಇಷ್ಟು ಬೇಗ ಬಂದು ಬಿಟ್ಟರಾ ಎಂದು ತನ್ನಲ್ಲೇ ಹೇಳಿಕೊಂಡು ಬಾಗಿಲು ತೆಗೆಯುವಳು. ಆಗ ಅಲ್ಲಿ ಪ್ರತೀಕ್ ಇರುವನು. ಅವನಿಗೆ ಒಂದು ಮುಗುಳು ನಗೆ ನೀಡಿದಾಗ
ಪ್ರತೀಕ್ ಆಶ್ಚರ್ಯಪಟ್ಟವನು, ಕಾವ್ಯ ನೀವು ಎಂದು ಒಳಬರುತ್ತಾ ಕೇಳುವನು. ಚಾಂದಿನಿಯನ್ನು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೆ ಎಂದು ಹೇಳಿದಾಗ ಒಳ ಬಂದ ಪ್ರತೀಕ್, ಚಾಂದಿನಿಯಲ್ಲಿ ಎಂದು ಕೇಳಿದಾಗ ಅವಳು ಮಲಗಿದ್ದಾಳೆ ಎಂದು ಕಸ ಗುಡಿಸುವಾಗ, ಪ್ರತೀಕ್ ಏನು ಮಾಡ್ತಾ ಇದ್ದೀರಾ ಕಾವ್ಯ, ಬಿಡಿ ಇದನ್ನು, ಹೊಸ ಕೆಲಸದವಳು ನಾಳೆ ಬರುತ್ತಾಳೆ ಎಂದಾಗ, ಇರಲಿ ಪ್ರತೀಕ್ ಏನೂ ಆಗಲ್ಲ ಎಂದು ಹೇಳಿ, ನಿಮಗೆ ಟೀ ಏನಾದರೂ ಬೇಕಾ ಎಂದು ಕೇಳುವಳು. ಮದುವೆಯಾಗಿ ಇಷ್ಟು ತಿಂಗಳುಗಳಲ್ಲಿ ಪ್ರತಿದಿನ ತಾನು ಆಫೀಸಿನಿಂದ ಮನೆಗೆ ಬಂದಾಗ ಚಾಂದಿನಿ ಒಂದು ದಿನವೂ ಸಹ ಈ ರೀತಿ ಕೇಳಿರಲಿಲ್ಲ. ಆದರೆ ಇಂದು ಕಾವ್ಯ ಕೇಳಿದಳಲ್ಲ ಎಂದು ಖುಷಿ ಪಟ್ಟವನು, ನಿಮಗ್ಯಾಕೆ ತೊಂದರೆ, ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಹೇಳುವನು. ಹಾಗೆಲ್ಲ ಏನಿಲ್ಲ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಮಾಡುತ್ತೇನೆ ಎಂದು ಮನೆ ಒರೆಸಿದವಳು ಚಾಂದಿನಿಗೆ ರಾತ್ರಿ ಊಟಕ್ಕೆ ಏನಾದರೂ ಅಡುಗೆ ಮಾಡಿ ಇಟ್ಟು ಹೋಗೋಣ ಎಂದು ಫ್ರಿಡ್ಜ್ನಲ್ಲಿದ್ದ ಪನ್ನೀರ್ ತೆಗೆದು ಪನ್ನೀರ್ ಗ್ರೇವಿ ಮಾಡೋಣ ಎಂದು ತೆಗೆದು ಇಡುವಳು. ಯಾಕೋ ಪ್ರತೀಕ್ನ ನೋಟವೇ ಸರಿ ಇರುವುದಿಲ್ಲ. ಪ್ರತೀಕ್ ಕಾವ್ಯಾಳ ಜೊತೆ ತಪ್ಪಾಗಿ ನಡೆದುಕೊಳ್ಳುವನೇ? ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.